ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರ. ಅದಾನಿ ವಿರುದ್ಧ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪಕ್ಷದ ಪ್ರಶ್ನಾತೀತ ನಾಯಕ ಅಂತಲೇ ಕರಿಬೇಕು. ರಾಹುಲ್ ಗಾಂಧಿ ಕಳೆದ 10 ವರ್ಷಗಳಿಂದ ಸುಮಾರು ನಿರಂತರವಾಗಿ ದಾಳಿ ಮಾಡ್ತಾನೆ ಇದ್ದಾರೆ. ಅದಾನಿ ಇಂಡೈರೆಕ್ಟ್ ಆಗಿ ಇಡೀ ದೇಶವನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ಸರ್ಕಾರವನ್ನೇ ಆಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅದಾನಿಗಾಗಿ ಏನೆಲ್ಲ ಮಾಡಿಬಿಟ್ಟಿದ್ದಾರೆ, ದೇಶದಲ್ಲಿರುವ ಎಲ್ಲವನ್ನೂ ಸಹ ಅದಾನಿಗೆ ಅಥವಾ ಅಂಬಾನಿ ಕೊಟ್ಟುಬಿಟ್ಟಿದ್ದಾರೆ ಅಂತ ರಾಹುಲ್ ಗಾಂಧಿ ನಿರಂತರವಾಗಿ ಆರೋಪಗಳನ್ನ ಮಾಡ್ತಾನೆ ಬರ್ತಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಬಿಜೆಪಿಯ ಟೀಕೆಗಳನ್ನು ಸಹ ಸಹಿಸಿಕೊಂಡು ಬರ್ತಿದ್ದಾರೆ. ಅಂಥ ಅದಾನಿ ಅಂಥ ಅದಾನಿಗೆ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ 18,000 ಕೋಟಿ ರೂಪಾಯಿಗಳ ಸುರಂಗ ಮಾರ್ಗ ನಿರ್ಮಾಣದ ಕಾಂಟ್ರಾಕ್ಟ್ ಅನ್ನ ಕೊಡಕ್ ಮುಂದಾಗಿದೆ ಅಂತ ಸುದ್ದಿ ಬರ್ತಾ ಇದೆ. ಸೊ ಏನಿದು ಸುದ್ದಿ, ಎಲ್ಲಿಂದ ಯಾವ ಪ್ರಾಜೆಕ್ಟ್ ಇದು, ಮತ್ತು ಇದು ಕಾಂಗ್ರೆಸ್ಸಿನಲ್ಲಿ ಏನನ್ನ ತೋರಿಸುತ್ತೆ, ಅದರ ಬಗ್ಗೆ ಒಂದಷ್ಟು ನನ್ನ ವಿಶ್ಲೇಷಣೆಯನ್ನು ಹೇಳುವಂತ ಪ್ರಯತ್ನ ಮಾಡ್ತೀನಿ. ಸೊ ಬೆಂಗಳೂರಲ್ಲಿ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಬೇಕು ಅಥವಾ ಸುಗಮ ಮಾಡಬೇಕು ಅನ್ನೋ ಉದ್ದೇಶದಿಂದ ಅತ್ಯಂತ ಅತ್ಯಂತ ಕ್ರೌಡೆಡ್ ಟ್ರಾಫಿಕ್ ಇರುವಂತಹ ಹೆಬ್ಬಾಳದ ಬಳಿಯಿಂದ ಒಂದು ಸುರಂಗ ಮಾರ್ಗ ನಿರ್ಮಾಣ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ನಿರ್ಧರಿಸಿತು. ಅದಕ್ಕೆ ಟೆಂಡರ್ಗಳನ್ನ ಕರೀತು. ಎಲ್ಲಿಂದ ಎಲ್ಲಿಗೆ ಅದು? ಹೆಬ್ಬಾಳ ಬಳಿ ಇರುವಂತಹ ಎಸ್ ಟಿ ಮಾಲ್ನಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗೆ ಸಿಗ್ನಲ್ ರಹಿತ ಸೂಪರ್ ಫಾಸ್ಟ್ ರೋಡ್, ಅಂಡರ್ ಗ್ರೌಂಡ್ ಅಲ್ಲಿ ಹೋಗೋ ರೀತಿಯಲ್ಲಿ ಟನಲ್ ರೋಡ್ ಮಾಡಬೇಕು. ಆ ಒಂದು ಪ್ರಾಜೆಕ್ಟಿಗೆ ಸುಮಾರು 17ರಿಂದ 18,000 ಕೋಟಿ ರೂಪಾಯಿಗಳು ಖರ್ಚಾಗ್ತವೆ ಅನ್ನುವಂಥದ್ದು. ಇನ್ನೊಂದು ಸಣ್ಣದೊಂದು ರೋಡ್, ಈ ಮೊದಲನೇದು ಬಂದ್ಬಿಟ್ಟು ಸುಮಾರು ನಿಮಗೆ 17.74 ಕಿಲೋಮೀಟರ್ ಬರುತ್ತೆ. ಇನ್ನೊಂದು ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ಗೆ, ಅದೊಂದು 2,215 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ಗಳಿಗೆ ಟೆಂಡರ್ ಅನ್ನ ಕರೆದರು. ಆ ಟೆಂಡರ್ನಲ್ಲಿ 104 ಕಂಪನಿಗಳು ಭಾಗವಹಿಸಿದವು. ಆದರೆ ಟೆಂಡರ್ನಲ್ಲಿರುವಂತಹ ನಿಯಮಗಳಿದಾವಲ್ಲ, ಆ ನಿಯಮಗಳನ್ನ ಪಾಸ್ ಮಾಡಿದ್ದು 2 ಕಂಪನಿಗಳು. ಆ 2ರಲ್ಲಿ ಅತ್ಯಂತ ಕಡಿಮೆ ಕೊಟೇಶನ್ ಕೊಟ್ಟಿರುವಂತಹದ್ದು ಅದಾನಿಯ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಗೊತ್ತಾಗ್ತಿದೆ ಈಗ. ಹಾಗಾದ್ರೆ ಲೀಗಲಿ ಅದಾನಿ ಕಂಪನಿಗೇನೆ ಈ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅನ್ನ ಕೊಡಬೇಕು. ಎಷ್ಟು? 17ರಿಂದ 18,000 ಕೋಟಿ ರೂಪಾಯಿಗಳು ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ಅಂಡರ್ ಗ್ರೌಂಡ್ ಸುರಂಗ ಮಾರ್ಗ ನಿರ್ಮಾಣ ಕಾಂಟ್ರಾಕ್ಟ್ ಅಥವಾ ಗುತ್ತಿಗೆ. ಸೊ ಈಗ ಮೇನ್ ಮ್ಯಾಟರ್ ಬರೋಣ. ಯಾವಾಗ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂತು ಅದರ ಮಾರನೇ ದಿನನೇ ಆಲ್ಮೋಸ್ಟ್ ರಾಹುಲ್ ಗಾಂಧಿ, ಕಾಂಗ್ರೆಸ್ಸಿನ ನಾಯಕರು ಎಲ್ಲರೂ ಸಹ ಆರೋಪ ಮಾಡ್ಕೊಂಡು ಬರ್ತಿರುವಂತದ್ದು, ಇದು ಅದಾನಿ ದುಡ್ಡಲ್ಲಿ ಬಂದಿರೋ ಸರ್ಕಾರ. ಅದಾನಿಗಾಗಿ ಇವರು ಅದಾನಿ ಇವರಿಗೆ ಎಲೆಕ್ಷನ್ ಅಲ್ಲಿ ಹೆಲ್ಪ್ ಮಾಡೋದಕ್ಕೆ, ಫಂಡ್ ಮಾಡೋದಕ್ಕೆ ಪ್ರತಿಯಾಗಿ ಇಡೀ ದೇಶವನ್ನೇ ಅದಾನಿಗೆ ಬರ್ಕೊಡ್ತಾ ಇದ್ದಾರೆ. ಅದೇ ರೀತಿನೇ ನಡ್ಕೊಂಡು ಬಂದಿದೆ ಇಲ್ಲಿವರೆಗೆ ಮೋದಿ ಸರ್ಕಾರ. ಯಾವ ಏರ್ಪೋರ್ಟ್ಗಾದ್ರೂ ಹೋಗಿ ಅದರ ಕಾಂಟ್ರಾಕ್ಟ್ ನಿರ್ವಹಣೆ ಅದಾನಿ ಕಂಪನಿದಿರುತ್ತೆ. ಪೋರ್ಟ್ಗಳು, ಬಂದರುಗಳು ಅದಾನಿಗೆ ಹೋಗ್ತಿರ್ತವೆ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಎಲ್ಲ ಅದಾನಿಗೆ ಹೋಗ್ತವೆ ಅಥವಾ ಅಂಬಾನಿಗೆ ಹೋಗ್ತವೆ. ಏರ್ ಇಂಡಿಯಾ ಒಂದು ಇವರಿಗೆ ಹೋಯ್ತು, ಟಾಟಾಗೆ, ಮತ್ತು ಸೆಂಟ್ರಲ್ ವಿಸ್ತಾ ಏನು ಹೊಸ ಪಾರ್ಲಿಮೆಂಟ್ ಆಗಿದೆ ಅದು ಸಹ ಟಾಟಾಗೆ ಆಯ್ತು. ಅಂತಹ ಒಂದೆರಡು ಅಪವಾದಗಳನ್ನು ಬಿಟ್ಟರೆ ಮಿಕ್ಕಂತೆ ಬಹಳ ದೊಡ್ಡ ದೊಡ್ಡ ಯಾವುದೇ ಪ್ರಾಜೆಕ್ಟ್ಗಳಿದ್ರು ಸಹ ಅದಾನಿ ಅಥವಾ ಅಂಬಾನಿ ಇಬ್ಬರಲ್ಲೇ ಹೋಗೋದು. ಅದರಲ್ಲಿ ಅತಿ ಹೆಚ್ಚು ಹೋಗೋದು ಅದಾನಿಗೆನೆ. ಸೊ ಹಾಗಾಗಿ ಅವರಿಬ್ಬರ ನಡುವೆನೆ ನಾನು ಇವತ್ತು ಶ್ರೀಮಂತ, ನೀನು ನಾಳೆ ಶ್ರೀಮಂತ, ನಾಡಿದ್ದು ಮತ್ತೆ ನಾನು ಶ್ರೀಮಂತ ಅನ್ನುವಂತಹ ಒಂದು ಐಸ್ ಪೈಸ್ ಆಟ ಆಡ್ಕೊಂಡಿರ್ತಾರೆ ಅದಾನಿ ಅಂಬಾನಿ. ಆಲ್ಮೋಸ್ಟ್ ನಾವೇ ಓನರ್ಗಳು ಈ ದೇಶಕ್ಕೆ ಅನ್ನುವ ರೀತಿಯಲ್ಲಿ ಅವರಿಬ್ಬರು ಸಹ ನಡ್ಕೊಂಡು ಬರ್ತಿರೋದನ್ನ ನಾವು ನೋಡ್ತಾನೆ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಅಂಬಾನಿ ತನ್ನ ಮಗನ ಮದುವೆಯನ್ನು ಆ ರೀತಿ ಮಾಡುವ ಮೂಲಕ ಇಡೀ ಜಗತ್ತಿಗೆ ಸಾರಿದ್ದೇನು ಅಂದ್ರೆ, ಇಂಡಿಯಾದಲ್ಲಿ ನಾನು ಹೇಳದಂಗೆ ಕುಣಿತಾರೆ. ಯಾರನ್ನು ಬೇಕಾದ್ರೂ ತಂದು ಕುಣಿಸ್ತೀನಿ, ನನ್ನ ಹತ್ರ ಇಷ್ಟು ದುಡ್ಡಿದೆ, ಇಷ್ಟು ನಾನು ದುರಹಂಕಾರದಿಂದ ಮೆರಿಬಹುದು, ಯಾವನು ಮಾತಾಡಂಗೆ ಇಲ್ಲ. ಮೋದಿ ಸರ್ಕಾರ ಇಲ್ಲಿರೋದು ಅನ್ನೋ ರೀತಿ ನಡ್ಕೊಂಡಿದ್ದನ್ನ ನೀವು ನೋಡಿದ್ದೀವಿ. ಅದಾನಿದು ಅದೇನೆ. ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶಗಳಿಗೂ ಸಹ ಮೋದಿ ಹೋದಾಗೆಲ್ಲ ಆ ದೇಶಕ್ಕೆ, ಯಾವ ದೇಶಕ್ಕೆ ಹೋದ್ರು ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅನ್ನ ಅದಾನಿಗೆ ಕೊಡಿಸುವಂತ ಪ್ರಯತ್ನ. ಅಮೆರಿಕದಲ್ಲಿ ಒಂದಷ್ಟು ಕಾಂಟ್ರಾಕ್ಟ್ಗಳು ಅದೀಗ ಫ್ರಾಡ್ ಆಗಿ ಅದಾನಿಗೆ ಅಲ್ಲಿ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ ಅಮೆರಿಕದಲ್ಲಿ.
ಎಲ್ಲಿ ಹೋದ್ರು, ಚೈನಾಗೆ ಹೋದ್ರು ಅಷ್ಟೇನೆ, ಶ್ರೀಲಂಕಾಗೆ ಹೋದ್ರು ಅಷ್ಟೇನೆ, ಯಾವ ದೇಶಕ್ಕೆ ಹೋದ್ರು ಅದಾನಿ ಇದೇನೋ ಒಂದು ಲಿಂಕ್. ಮೋದಿ ವಿದೇಶ ಪ್ರವಾಸ ಅಂದ್ರೆ ಅದಾನಿಗೆ ಯಾವ್ದಾದ್ರು ಬಿಸ್ನೆಸ್ ಇಟ್ಕೊಳಕ್ ಹೋಗ್ತಿರೋದು. ಆಸ್ಟ್ರೇಲಿಯಾದಲ್ಲಿ ಒಂದು ಬಿಸ್ನೆಸ್, ಆಸ್ಟ್ರೇಲಿಯಾದಲ್ಲಿ ಗಣಿಗಾರಿಕೆ ಮಾಡೋಕೆ, ಅದಾನಿ ಗಣಿಗಾರಿಕೆ ಮಾಡೋದಕ್ಕೆ ಭಾರತದಿಂದ SBI ಕಂಪನಿಯಿಂದ ಲೋನ್ ಕೊಡ್ಸೋದು. ನೋಡಿ ಯಾವ ಮಟ್ಟಕ್ಕೆ ಹೋಗಿ. ಸೊ ಅದರಲ್ಲಿ ಕಾಂಗ್ರೆಸ್ ಆರೋಪ ಮಾಡ್ತಿರೋದ್ರಲ್ಲಿ ನಿಜಾಂಶ ಇದೆ ಅಂತ ಅನ್ಸೋದಕ್ಕೆ ಯಾವ ಅನುಮಾನವೂ ಬೇಕಾಗಿರಲ್ಲ. ಅನ್ಸುತ್ತೆ. ಯಾಕೆಂದ್ರೆ ಇಷ್ಟೆಲ್ಲ ಅದಾನಿಗೆ ಮಾಡ್ತಿರ್ಬೇಕಾದ್ರೆ ಅದಾನಿಯಿಂದ ಏನೆಲ್ಲ ಲಾಭ ಆಗ್ತಿರ್ಬೇಕು ಬಿಜೆಪಿಗೆ ಅಥವಾ ನರೇಂದ್ರ ಮೋದಿಗೆ. ಕೇವಲ ಸ್ನೇಹದ ಕಾರಣಕ್ಕೆ ಅಷ್ಟೆಲ್ಲ ಆಗಲ್ಲ. ಬೇರೆಯವರು ಕೇಳ್ಬಿಡ್ತಾರೆ, ಸ್ನೇಹದ ಕಾರಣಕ್ಕಾದ್ರೆ ಬಿಜೆಪಿಯಲ್ಲೇ ಬಂಡಾಯ ಎದ್ದು ಬಿಡ್ತಾರೆ, ಬೇರೆ ಲಾಭಗಳಿರ್ತವೆ. ಸರಿ, ಅವೆಲ್ಲವನ್ನು ಸಹ ರಾಹುಲ್ ಗಾಂಧಿ ನಿರಂತರವಾಗಿ ಆರೋಪ ಮಾಡ್ಕೊಂಡು ಬರ್ತಾನೆ ಇದ್ರು. ನಿರಂತರವಾಗಿ 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಂಬಾನಿ ಕಡೆಯಿಂದ ಟ್ರಕ್ಕುಗಳಲ್ಲಿ ದುಡ್ಡು ಬಂದಿದೆ ಅನ್ನುವಂತಹ ಆರೋಪವನ್ನ ರಾಹುಲ್ ಗಾಂಧಿ ಮಾಡೋದು. ಸದನದ ಒಳಗೂ ಹೊರಗೂ, ಚುನಾವಣಾ ಪ್ರಚಾರ ರ್ಯಾಲಿಗಳಿಂದ ಹಿಡಿದು ಪತ್ರಿಕಾಗೋಷ್ಠಿಗಳವರೆಗೆ ಎಲ್ಲಾ ಕಡೆ ಅದಾನಿ ಅಂಬಾನಿ ಕುರಿತು ಮಾತಾಡಿದ್ದಾಯ್ತು. ಅದಾನಿ ಕುರಿತು ಅತಿ ಹೆಚ್ಚು ಟಾರ್ಗೆಟ್ ರಾಹುಲ್ ಗಾಂಧಿ. ಅಂಥ ರಾಹುಲ್ ಗಾಂಧಿ, ಅಂಥ ಕಾಂಗ್ರೆಸ್, ಆ ಕಾಂಗ್ರೆಸ್ಸಿನ ಸರ್ಕಾರ ಇರುವಂತಹ ಕರ್ನಾಟಕದಲ್ಲಿ ಈ ಕಾಂಟ್ರಾಕ್ಟ್ ಏನಾದ್ರು ಅದಾನಿಗೆ ಕೊಟ್ರೆ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಈಗ ಆಲ್ಮೋಸ್ಟ್ ಫಿಕ್ಸ್ ಅಂತ ಹೇಳಲಾಗ್ತಿದೆ ಅದಾನಿಗೆ. ರಾಹುಲ್ ಗಾಂಧಿ ಮಾನ ಇರುತ್ತಾ ಹೋಗುತ್ತಾ? ರಾಹುಲ್ ಗಾಂಧಿಗೆ ಮುಖ ಇರುತ್ತಾ ಟೀಕೆ ಮಾಡೋದಕ್ಕೆ ಇನ್ನು ಮುಂದೆ? ಇಷ್ಟು ದಿನ, ಇಷ್ಟು ವರ್ಷ ಮಾಡ್ಕೊಂಡು ಬಂದ ಟೀಕೆಗಳೇನಾಗಬೇಕು? ಅವುಗಳಿಗೆ ಹೇಗೆ ಕಾಂಗ್ರೆಸ್ ಉತ್ತರ ಕೊಡುತ್ತೆ? ಅಂದ್ರೆ ಸುಳ್ಳಾರೋಪ ಮಾಡಿದ್ರ, ಅಥವಾ ಎಲ್ಲರೂ ಸಹ ದುಡ್ಡು ನೋಡಿದಾಗ, ಅವಕಾಶ ಸಿಕ್ಕಾಗ ಇಂತಹ ಬಂಡವಾಳಶಾಹಿಗಳ ಕೈಯಲ್ಲಿ ಕೈ ಜೋಡಿಸಿ ಅವ್ರ ಜೊತೆ ನಿಂತ್ಕೊಂಡು ಏನ್ ಲಾಭ ಪಡ್ಕೊಳ್ತಾರೆ ಅಂತೆಲ್ಲ ಹೇಳ್ಕೋಬೇಕಾ? ಅನ್ಕೋಬೇಕಾ? ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ತೆಲಂಗಾಣದಲ್ಲೂ ಈ ಕೆಲಸ ಆಗಿದೆ. ತೆಲಂಗಾಣದಲ್ಲೂ ಕೆಲವು ಪ್ರಾಜೆಕ್ಟ್ಗಳು ತನಿಖೆ ಹೋಗಿದ್ದಾವೆ. ಅಲ್ಲಿರುವುದು ಸಹ ಕಾಂಗ್ರೆಸ್ ಸರ್ಕಾರ, ರೇವಂತ್ ರೆಡ್ಡಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅದು. ಅದೇ ರೀತಿ ಇಲ್ಲಿಯೂ ಸಹ ನಡೀತಾ ಇದೆ. ಬೆಂಗಳೂರಿನಲ್ಲಿ ಏನೇ ನಡೆದ್ರು ಅದ್ರ ಉಸ್ತುವಾರಿಯನ್ನ ದೊಡ್ಡ ಮಟ್ಟದಲ್ಲಿ ಹೊರುವಂತಹದ್ದು ಮಿಸ್ಟರ್ DK ಶಿವಕುಮಾರ್, ಉಪಮುಖ್ಯಮಂತ್ರಿಗಳು ಮತ್ತು ನಗರಾಭಿವೃದ್ಧಿ ಸಚಿವ, ಬೆಂಗಳೂರಿಗೆ ಸಚಿವರು ಬೇರೆ. ಹಾಗಿರಬೇಕಾದ್ರೆ ಅವರು ಈ ರೀತಿಯ ಕಾಂಟ್ರಾಕ್ಟ್ ಅನ್ನ, ಅವರ ನೇತೃತ್ವದಲ್ಲಿ ಈ ರೀತಿಯ ಕಾಂಟ್ರಾಕ್ಟ್ ಅನ್ನ ಅದಾನಿ ಅನ್ನುವಂತಹ ವ್ಯಕ್ತಿಗೆ ಕೊಟ್ರೆ, ಅದಾನಿ ಕಂಪನಿಗೆ ಕೊಟ್ರೆ, ರಾಹುಲ್ ಗಾಂಧಿಗೆ ಹೇಗೆ ಉತ್ತರ ಕೊಡಬೇಕು ಅನ್ನುವಂತಹ ಯೋಚನೆ DK ಶಿವಕುಮಾರ್ಗೆ ಇರ್ಲಿಲ್ವಾ? ಹಾಗಾದ್ರೆ ಇದೆಲ್ಲವೂ ಸಹ ಮೇಲ್ನೋಟಕ್ಕೆ ಆರೋಪಗಳು, ಒಳಗಡೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ತೀವಿ ಅನ್ನುವ ಅರ್ಥನ? ಈ ಪ್ರಶ್ನೆಗಳನ್ನ ಜನ ಕೇಳಬೇಕಾಗತ್ತೆ. ಮುಂದೆ ಅದಾನಿ ವಿರುದ್ಧ ಇದೇ ರಾಹುಲ್ ಗಾಂಧಿ ಯಾವತ್ತಾದ್ರೂ ಇನ್ಮೇಲೆ ಮಾತಾಡಿದ್ರೆ ಮಾಧ್ಯಮಗಳು ಆಲ್ರೆಡಿ ಕಾಯ್ಕೊಂಡಿದ್ದಾವೆ. ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ ಬಿಡ್ತವ? ಅವುಗಳ ಜೊತೆ ಈಗ ಜನ ಕೇಳಬೇಕಾಗುತ್ತೆ, ನಾವು ಪ್ರಶ್ನೆ ಕೇಳಬೇಕಾಗತ್ತೆ. ಅದಾನಿ ವಿರುದ್ಧ ಅಷ್ಟು ಮಾತನಾಡೋ ನೀವು, ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಸಹ ಇಷ್ಟು ದೊಡ್ಡ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಲ್ಲ, ಅದಕ್ಕೆ ಅರ್ಥ ಏನು ಅಂತ ನಾವು ಕೇಳಬೇಕಾಗತ್ತೆ. ಒಟ್ನಲ್ಲಿ ಕಾಂಗ್ರೆಸ್ಸಿನ ಮಾನ ಮರ್ಯಾದೆ ಹೋದಂಗೆ, ರಾಹುಲ್ ಗಾಂಧಿಯ ಮಾನ ಮರ್ಯಾದೆ ಹೋದಂಗೆ. ಒಂದು, ರಾಜ್ಯ ಸರ್ಕಾರಗಳು ಕಾಂಗ್ರೆಸ್ ಹೈಕಮಾಂಡ್ ಮಾತಿಗೆ ಕೇರ್ ಮಾಡಲ್ಲ, ರಾಹುಲ್ ಗಾಂಧಿ ಇಮೇಜ್ಗೆ ಕೇರ್ ಮಾಡಲ್ಲ. ತಮಗೆ ಯಾವುದು ಸರಿ ಅನ್ಸುತ್ತೋ ಅಥವಾ ಲಾಭದಾಯಕ ಅನ್ಸುತ್ತೋ ಅದನ್ನೇ ಮಾಡ್ತವೆ ಅಂತ ಅನ್ಕೋಬೇಕು. ಅಥವಾ ರಾಹುಲ್ ಗಾಂಧಿಯ ಭಾಷಣಗಳನ್ನು ಸಹ ನಾವು ಸೀರಿಯಸ್ ಆಗಿ ತಗೊಳ್ಬೇಕಾಗಿಲ್ಲ ಅದಾನಿ ವಿಚಾರದಲ್ಲಿ. ಇವರೆಲ್ಲ ಒಂದೇನೆ, ಯಾವುದೇ ರಾಜಕೀಯ ಪಕ್ಷ, ರಾಜಕೀಯ ನಾಯಕರುಗಳು ಅವ್ರಿಗೆ ಅಧಿಕಾರ ಸಿಕ್ಕಾಗ, ಅವಕಾಶ ಸಿಕ್ಕಾಗ ಬಂಡವಾಳಶಾಹಿಗಳ ಜೊತೆಯಲ್ಲಿ ನಿಂತ್ಕೊಳ್ತಾರೆ. ಅವ್ರು ಹಳೇದು ಪಳೆದೆಲ್ಲ ಅವರಿಗೆ ರಾಜಕಾರಣಿಗಳು ಇವತ್ತು ಆಡಿದ ಮಾತು ನಾಳೆ ಇರಲ್ಲ. ಅವರೇ ಹೇಳ್ಕೊಳ್ತಾರೆ, ರಾಜಕಾರಣದಲ್ಲಿ ಪರ್ಮನೆಂಟ್ ಶತ್ರುಗಳು ಇರಲ್ಲ, ಪರ್ಮನೆಂಟ್ ಸ್ನೇಹಿತರು ಇರೋದಲ್ಲ ಅಂತ. ಅದನ್ನೇ ಇವರು ಇಲ್ಲಿ ಲಾಗು ಮಾಡ್ತಿದ್ದಾರೆ, ಜಾರಿಗೆ ತರ್ತಿದ್ದಾರೆ ಅಂತಲೇ ನಾವು ಅನ್ಕೋಬೇಕಾಗತ್ತೆ. ನೋಡೋಣ, ಇದು 99% ಫಿಕ್ಸ್ ಆಗಿರುವಂತದ್ದು. ಇದು 100% ಆದಾಗ ಇನ್ನೊಂದಷ್ಟು ಕ್ಲಾರಿಟಿ ಸಿಗುತ್ತೆ. ಅದಕ್ಕೆ ಹೇಗೆ ಇವರು ಒಂದು ರೀತಿ ಸಮಜಾಯಿಷಿಯನ್ನ ಕೊಡ್ತಾರೆ, ಸಿದ್ದರಾಮಯ್ಯನವರು ಹೇಗೆ ಸಮಜಾಯಿಷಿ ಕೊಡ್ತಾರೆ, DK ಶಿವಕುಮಾರ್ ಏನು ಸಮಜಾಯಿಷಿ ಕೊಡ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನು ಸಮಜಾಯಿಷಿ ಕೊಡುತ್ತೆ, ವಿಶೇಷವಾಗಿ ರಾಹುಲ್ ಗಾಂಧಿ ಏನು ಸಮಜಾಯಿಷಿ ಕೊಡ್ತಾರೆ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡೋಣ ಏನು ಹುಡುಕೊಂಡು ಬರ್ತಾರೆ ಅವರು. ಸೊ ಇದಿಷ್ಟು ಕರ್ನಾಟಕ, ಅದರಲ್ಲೂ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ನಿರ್ಮಾಣದ ಕಾಂಟ್ರಾಕ್ಟ್ ಅದಾನಿಗೆ ಹೋಗ್ತಾ ಇದೆ ಅನ್ನುವಂತಹ ಸುದ್ದಿ ಹಿನ್ನೆಲೆಯಲ್ಲಿ ನಿಮಗೆ ತಿಳಿಸಬೇಕಾದಂತಹ ವಿಚಾರಗಳು. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.